ವಿಶ್ವವಿಖ್ಯಾತ ನಾಡಹಬ್ಬ ದಸರೆಗೆ ಮೈಸೂರಿನಲ್ಲಿ ಸಿದ್ಧತೆಗಳು ಭರದಿಂದ ಸಾಗಿವೆ. ಇವತ್ತು ಗಜಪಡೆಗಳಿಗೆ 2ನೇ ಹಂತದ ತಾಲೀಮಿಗೆ ಸಿದ್ಧತೆ ನಡೆಸಲಾಗಿದೆ. ನಾವೀಗ ಮೈಸೂರು ಅರಮನೆ ಆವರಣದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಇವತ್ತಿನಿಂದ 2ನೇ ಹಂತದ ತಾಲೀಮು ಆರಂಭವಾಗ್ತದೆ. ಅಂದರೆ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಯ ದಿನ ಸುಮಾರು 750 kg ತೂಕದ ಚಿನ್ನದ ಅಂಬಾರಿಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಮೆರವಣಿಗೆ ಆಗ್ತದೆ. ಹೀಗಾಗಿ ಆ ತೂಕವನ್ನು ಒತ್ತು ಸಾಗುವಂಥ ಅಭ್ಯಾಸ ಮಾಡಿಸ್ಲಿಕ್ಕೋಸ್ಕರ ಇವತ್ತು 2ನೇ ಹಂತದ ಒಂದು ತಾಲೀಮನ್ನು ಆರಂಭಿಸಿದ್ದಾರೆ. ಅಂದರೆ ಭಾರವನ್ನು ಹೊರುವಂತಹ ತಾಲೀಮ್ ಇದಾಗಿರ್ತದೆ. ಹೀಗಾಗಿ ಆ ಭಾರವನ್ನು ಹೊರಲಿಕ್ಕೆ ಬೇಕಾದಂತಹ ಗಾದಿ ಇರ್ಬೋದು, ಹಗ್ಗ ಮತ್ತು ಆ ನಮ್ದ ಇವೆಲ್ಲವನ್ನೂ ಸಹ ಇವತ್ತು ಕ್ಯಾಪ್ಟನ್ ಅಭಿಮನ್ಯುವಿಗೆ ಮೊದಲನೇ ಬಾರಿಗೆ ಅಭ್ಯಾಸ ಮಾಡಲಿಕ್ಕೆ ಕಟ್ಟಲಾಗ್ತದೆ. ಇದಾದ ನಂತರ ಎಂದಿನಂತೆ ತಾಲೀಮು ನಡೀತದೆ. ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಸಹ ತಾಲೀಮು ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದೇ ಕಾರ್ಯವನ್ನು ಮಾಡುವ ಮುನ್ನ ಒಂದು ಪೂಜೆಯನ್ನು ಮಾಡಬೇಕು, ಯಾವುದೇ ವಿಘ್ನಗಳು ಬಾರದಿರಲಿ ಅಂತೇಳಿ ಆ ಪೂಜೆಯನ್ನು ಸಹ ಇವತ್ತು ಮೈಸೂರು ಅರಮನೆ ಆವರಣದಲ್ಲಿರುವಂಥ ಕೋಡಿ ಸೋಮೇಶ್ವರ ದೇಗುಲದ ಬಳಿ ಪೂಜೆಯನ್ನು ನೆರವೇರಿಸಲಾಗಿದೆ. ಸೊ ಪೂಜೆಯ ನಂತರ ಅಭಿಮನ್ಯು ಆನೆಗೆ ದಸರಾದಲ್ಲಿ ಏನು ಬರ್ತದೆ, ಕುಮ್ಕಿ ಆನೆಗಳು ಲಕ್ಷ್ಮೀ ವರಲಕ್ಷ್ಮಿ ಎರಡೂ ಆನೆಗಳನ್ನು ಅಕ್ಕಪಕ್ಕದಲ್ಲಿ ನಿಲ್ಲಿಸಿ ಪೂಜೆಯನ್ನು ಸಲ್ಲಿಸಿ ಸಾಂಕೇತಿಕವಾಗಿ ನಂತರ ಆ ನಮ್ದ ಇರ್ಬೋದು, ಗಾದಿ ಇರ್ಬೋದು ಇವೆಲ್ಲವನ್ನು ಕಟ್ಟುವಂಥ ಕೆಲಸ ಆಗ್ತದೆ. ನಂತರ ಆ ಒಂದು ತಾಲೀಮು ಆರಂಭವಾಗ್ತದೆ. ಈ ಬಗ್ಗೆ ಮಾತಾಡಲಿಕ್ಕೆ DCF ಡಾಕ್ಟರ್ ಪ್ರಭುಗೌಡ ನಮ್ಮ ಜೊತೆಗಿದ್ದಾರೆ. ಸರ್, ಈಗಾಗಲೇ ತಾಲೀಮಿನ ಒಂದು ಅಭ್ಯಾಸ ಆರಂಭವಾಗಿದೆ. ಈಗ ಮತ್ತೊಮ್ಮೆ ಭಾರ ಹೊರುವಂತಹ ತಾಲೀಮು 2ನೇ ಹಂತಕ್ಕೆ ಹೋಗ್ತಾ ಇದ್ದೇವೆ. ಹೇಗಿದೆ ಸಿದ್ಧತೆ? ಹೌದು, ಇವತ್ತು ಅಂದರೆ ಜಂಬೂ ಸವಾರಿಗೆ ಪ್ರಿಪ್ರೇಷನ್ ಅಂತ ಹೇಳಿಬಿಟ್ಟು ಸೊ ಏನು ನಾವು ತಾಲೀಮ್ ಡಿಫ್ರೆಂಟ್ ಹಂತದಲ್ಲಿ ಬೇರೆ ಬೇರೆ ಹಂತದ ತಾಲೀಮ್ಗಳೇನು ಮಾಡ್ತೀವಿ. ಇವತ್ತು ನಾವು ವೇಟ್ ಹಾಕೋದನ್ನು ತಾಲೀಮನ್ನು ಮಾಡಿಸ್ತಾ ಇದ್ದೀವಿ. ವೇಟ್ ಹಾಕೋದು ಇದರಲ್ಲಿ ಅಂತಂದರೆ ಫಸ್ಟು ಒಂದೇ ಸರಿಗೆ ಎಲ್ಲ 100% ಹಾಕೋದಿಲ್ಲ. ಏನು ನಾವು ಜಂಬೂ ಸವಾರಿ ದಿನ ಏನು ವೇಟ್ ಹಾಕ್ತೀವೋ ಅದಕ್ಕೆ ಫಸ್ಟ್ ಅದರ 50% ಆಫ್ ದಿ ವೇಟು, ಸೊ ಅರೌಂಡ್ 1000 kg ವೇಟ್ ಇರುತ್ತೆ ಜಂಬೂ ಸವಾರಿ ಮತ್ತು ಅದ್ರ ಜೊತೆಗೆ ಏನು ಅಡಿಷ್ನಲ್ಸ್ ಎಲ್ಲ ಇರುತ್ತೆ ಅದು ಸೇರಿ. ಸೊ ಇವತ್ತು ನಾವು ಒಂದು 500+ 500ರಿಂದ ಒಂದು 520 kg ವೇಟನ್ನು ನಾವು ಇವತ್ತು ಅಭಿಮನ್ಯುಗೆ ಹಾಕಿ ಕಳಿಸ್ತಾ ಇದ್ದೀವಿ. ಅದರ ಪ್ರಯುಕ್ತ ಇವತ್ತೇನು ವೇಟ್ ಹಾಕೋಕ್ಕೆ ಒಂದು ತಾಲೀಮ್ ಸ್ಟಾರ್ಟ್ ಮಾಡಿದ್ದೀವಲ್ಲ, ಅದಕ್ಕೆ ನಾವು ಪೂಜೆಯನ್ನು ಸಲ್ಲಿಸಿಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ತೂಕದಲ್ಲಿ 500ರಿಂದ 550 kg ಏನೆಲ್ಲ ಇರುತ್ತೆ? ಈಗ ನಮ್ದ ಇರ್ಬೋದು ಅಥವಾ ಅವೆಲ್ಲ ನಮ್ದ, ಗಾದಿ, ಆಮೇಲೆ ಇದು ಚಾರ್ಜಮ್ಮು, ಆಮೇಲೆ ಸ್ಯಾಂಡ್ ಬ್ಯಾಗ್ಸು. ಸೊ ಸ್ಯಾಂಡ್ ಬ್ಯಾಗ್ ಹಾಕ್ಬಿಟ್ಟು ಇನಿಷಿಯಲಿ ನಾವು ಇದು ಮಾಡ್ತೀವಿ. ಸ್ಯಾಂಡ್ ಬ್ಯಾಗ್ಸ್ ಒಂದು 300ರಿಂದ 320 kg ಇರುತ್ತೆ. ನಮ್ಮ ಗಾದಿ ಮತ್ತು ಇದು ಏನು ನಮ್ದ ಎಲ್ಲ ಸೇರಿಬಿಟ್ಟು ಅದೊಂದು 100ರಿಂದ 120 kg, ಆಮೇಲೆ ಚಾರ್ಜಮ್ ಒಂದು 30 kg, ಈ ಥರ ಎಲ್ಲ ಹಗ್ಗಗಳು ಎಲ್ಲ ಅದ್ರ ಭಾರ ಎಲ್ಲ ಸೇರಿಬಿಟ್ಟು 500ರಿಂದ 520 kg ಬರುತ್ತೆ ಇವಾಗ. ಸೊ ಇಷ್ಟನ್ನು ಇವತ್ತು ಹಾಕಿ 50% ವೇಟನ್ನು ಹಾಕಿ ಬನ್ನಿ ಮಂಟಪದವರೆಗೂ ನಾವು ಇವತ್ತು ತಾಲೀಮನ್ನು ಮಾಡಿಸ್ತಾ ಇದ್ದೀವಿ. ಸಾಮಾನ್ಯವಾಗಿ ಎಲ್ಲರೂ ಭಾವಿಸುವಂಥದ್ದು ಆನೆ ಬೃಹದಾಕಾರವಾಗಿರ್ತದೆ, ಎಷ್ಟೇ ಭಾರವನ್ನು ಕೊಟ್ಟರು ಹೊತ್ಕೊಂಡು ಹೋಗ್ತದೆ ಅಂತೇಳಿ. ಆದರೆ ಈ ಅಭ್ಯಾಸ ಎಷ್ಟು ಮಹತ್ವವನ್ನು ಪಡ್ಕೊಳ್ತದೆ ಅಂತೇಳಿ? ಇಲ್ಲ, ಯಾವುದೇ ಇದಕ್ಕಾದರೂ ಕೂಡ ಮನುಷ್ಯ ಅಲ್ಲಿ ಅಥವಾ ಪ್ರಾಣಿಗಳೇ ಆಗಲಿ ಅದಕ್ಕೆ ಒಂದು ಲಿಮಿಟ್ ಇರುತ್ತೆ. ಹಾಗಾಗಿ ಎಲ್ಲನೂ ಒಂದೇ ಸರಿಗೆ ನಡೆಯುತ್ತೆ ಅಂತೇಳಿ ಹಾಕ್ಬಾರ್ದು. ಹಾಗಾಗಿ ಹಂತವಾಗಿ ಪ್ರಾಕ್ಟೀಸ್ ಆಗಬೇಕು ಅದಕ್ಕೆ. ಈಗ ಒಂದೇ ಸರಿಗೆ ಹೋಗ್ಬಿಟ್ಟು ನಾವು ಚೀಲ ಒರೆಸಿದ್ರೆ ಯಾವ ಮನುಷ್ಯನಿಗೂ ಆಗೋದಿಲ್ಲ. ಹಾಗಾಗಿ ತಾಲೀಮು ಫಸ್ಟ್ ಸ್ಟಾರ್ಟಿಂಗಿಂದ ಇನಿಷಿಯಲ್ ಸ್ವಲ್ಪ ಹಾಕಿ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಎಷ್ಟು ಹಾಕಿದ್ರೆ ಅದು ಹೊರುತ್ತೆ, ಏನು ತೊಂದರೆ ಇಲ್ಲ. ಮ್ಯಾಕ್ಸಿಮಮ್ ನಾವು ಹೊರಸೋದೇ 1000 kg, ಅದಕ್ಕಿಂತ ಜಾಸ್ತಿ ಹೊರಸಲ್ಲ. ಅಂದರೆ ಇವತ್ತು ಅಭಿಮನ್ಯುವಿಗೆ ಈ ಒಂದು ತಾಲೀಮ್ ಆಗ್ತಾ ಇದೆ. ಮುಂದಿನ ಹಂತಗಳಲ್ಲಿ ಯಾವ ಆನೆಗಳಿಗೆ ಇದನ್ನು ಸಿದ್ಧಪಡಿಸ್ತೀರಾ? ಹೌದು, ಇವತ್ತು ಅಭಿಮನ್ಯುಗೆ ಮಾಡ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟು ನಾವು ಸಬ್ಸ್ಟಿಟ್ಯೂಟ್ ಆಗಿ ಮತ್ತು ಇದಕ್ಕೆ ಧನಂಜಯ್ಗೆ ಇಟ್ಕೊಂಡಿದ್ದೀವಿ, ಆಮೇಲೆ ಗೋಪಿಗೆ ಇಟ್ಕೊಂಡಿದ್ದೀವಿ, ಆಮೇಲೆ ಯಾವುದು ಮಹೇಂದ್ರಗೆ ಇಟ್ಕೊಂಡಿದ್ದೀವಿ. ಏಕಲವ್ಯಗೂ ಕೂಡ ಈ ಸಲ ನಾವು ಹಾಕಬೇಕಂತ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಸೊ ಇದು ಸಕ್ಸಸ್ ಆದ ತಕ್ಷಣ ನಾವು ನೆಕ್ಸ್ಟ್ ಅದಕ್ಕೂ ಕೂಡ ಶಿಫ್ಟ್ ಆಗ್ತೀವಿ. ಈಗ ಗಾದಿ ಮತ್ತು ನಮ್ದ ಇದೆಲ್ಲ ಆಗ್ತಾ ಇದೆ. ಮುಂದಿನ ಹಂತದಲ್ಲಿ ಮರದ ಅಂಬಾರಿ ಇದಾಗ್ತದಲ್ಲ, ಅದಕ್ಕೂ ಸಿದ್ಧತೆಗಳು ನಡೆದಿದೆಯಾ? ಯಾವಾಗ ಆಗ್ಬೋದು? ಈಗ ಇನಿಷಿಯಲಿಗೆ ಸ್ಟ್ಯಾಂಡ್ ಬ್ಯಾಗ್ ಹಾಕ್ತಾ ಇದ್ದೀವಿ. ಮರದ ಇದನ್ನು ಫಸ್ಟ್ ಎಲ್ಲದಕ್ಕೂ ನಾವು ಸ್ಟ್ಯಾಂಡ್ದು ಪ್ರಾಕ್ಟೀಸ್ ಆದಮೇಲೆ ಮರದ ಅಂಬಾರಿ ಪ್ರಾಕ್ಟೀಸ್ನ ಮಾಡ್ತೀವಿ. ಅಂದರೆ ಇವತ್ತಿನಿಂದ ಭಾರ ಹೊರುವಂತಹ ತಾಲೀಮು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದೆ? ಯಾಕಂದರೆ ಅದು ಆರಂಭದಲ್ಲಿ ಒಂದು ರೀತಿಯಾದಂತಹ ಎಲ್ಲೋ ಒಂದು ಕಡೆ ಆತಂಕ ಅದು ಕೂಡ ಇದ್ದೇ ಇರ್ತದೆ. ಸೊ ಯಾವ ರೀತಿ ಪ್ರಿಪೇರ್ ಆಗಿದ್ದಾನೆ ಮಾನಸಿಕವಾಗಿ ಅಭಿಮನ್ಯು ಆಗಲಿ ಧನಂಜಯ ಆಗಲಿ ಎಲ್ಲ ಆನೆಗಳು ಈಗ ದೇ ಆರ್ ವೆರಿ ಕಾನ್ಫಿಡೆಂಟ್. ಇವತ್ತು 1000 kg ಹಾಕಿದ್ರೆ ಫುಲ್ ಹಾಕಿದ್ರು ಓಡ್ತಾವೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೂ ಕೂಡ ನಾವು ಏನು ನಮ್ಮ ಪ್ರಾಕ್ಟೀಸ್ ಏನಿದೆ ಇನಿಷಿಯಲ್ ಸ್ಟೇಜಿಂದನೇ ಇವತ್ತು ಹೊಸ ಟ್ರೈನಿಂಗ್ ಅಂತಲೇ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇದು DCF ಡಾಕ್ಟರ್ ಪ್ರಭುಗೌಡ ಅವರ ಮಾತು. ಸಾಮಾನ್ಯವಾಗಿ ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಅಭ್ಯಾಸ ಮುಖ್ಯವಾಗ್ತದೆ. 1000 kg ಹೊರುವ ಸಾಮರ್ಥ್ಯ ಇದ್ದರೂ ಸಹ ಚಿಕ್ಕದಾಗಿ ಅಭ್ಯಾಸವನ್ನು ಆರಂಭಿಸ್ತೇವೆ. ಸೊ ಕಡಿಮೆ ಪ್ರಮಾಣದಿಂದ ಹೆಚ್ಚಿನ ಪ್ರಮಾಣದವರೆಗೂ ಹೋಗ್ತೇವೆ. ಖಂಡಿತವಾಗಿಯೂ ವಿಶ್ವಾಸ ಇದೆ, ಇದರಲ್ಲಿ ಎಲ್ಲರೂ ಯಶಸ್ವಿ ಆಗ್ತಾರೆ ಅಂತೇಳಿ. ಅರಮನೆಯಿಂದ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.